ಹೆಂಗೋ ಎಲ್ಲ ಕೆಲಸಗಳು ಮುಗೀತು. ಇನ್ನೇನು ಇಲ್ಲ ಕಣಪ್ಪ. ನೋಡದ ತಾತಾಗಿತ್ತ ಫೋನ್ಗಿನ್ ಮಾಡದ ಅಕಸ್ಮಾತು ನಳ್ಳಿಗಳವೆ ಕಾರ್ಗಿರ ಆಡ್ಸ್ಕಪ್ಪ ಅಂದ್ರೆ ಹೋಗ್ಬಿಟ್ಟು ಕಾರಾಗಿರ ರೆಡಿ ಮಾಡ್ಬಿಟ್ಟು ಆರಾಮಾಗಿ ಕುತ್ಕೊಬಿಡ್ತೀನಿ ಕಣಪ್ಪ. ಇವತ್ತು ಹೊಸಿ ಕೆಲಸವ ಬೆಳಿಗ್ಗೆ ಎದ್ದು ಆಮೇಲೆ ಬಾಗಿಲು ಕಸ ಗುಡಿಸಿ ಪಾತ್ರೆ ತೊಳ್ದು ಆಮೇಲೆ ರಾತ್ರಿ ಅನ್ನನ ಒಗ್ಗರಣೆ ಮಾಡಿ ಟೀ ಮಡಿಕೊಟ್ಟು ಅಯ್ಯೋ ಶಿವ ಕೆಲಸ ಅಂದರೆ ಕೆಲಸ ಕಣಪ್ಪ. ಒಂದೇ ಸಲ ಹಿಡ್ದಂಗೆ ಕೆಲಸ ಮಾಡಿಬಿಟ್ರೆ ಆಮೇಲೆ ಫ್ರೀ ಆಗದಯ್ಯ. ಇನ್ನೇನು ಕೆಲಸ ಮೇಲೆ ತಾತಗಿತ ಫೋನ್ ಮಾಡಿದ್ದ. ನಾನು ಬೇರೆ ಇಲ್ಲಿ ಬಟ್ಟೆ ಹಾರಕ್ಕೆ ಬಂದ್ಬಿಟ್ಟಿವ್ನಿ. ಫೋನ್ಗಿನ್ ತಗೊಬರ್ಬೇಕೈತಲ್ಲ ಯಾರಾದ್ರೂ. ರಾಧಾ ಮನೆಯೇ ಅವಳೆ. ಅಕಸ್ಮಾತ್ ತಾತ ಫೋನ್ಗಿನ್ ಮಾಡಿದ್ರೆ ತತ್ತಾಳೆ ಪಕ್ಕ. ಅಕಸ್ಮಾತ್ ಮಾಡಿಲ್ವಾ ಅಯ್ಯೋ ನಾನು ಬೇರೆ ಆಸೆಗೆ ನಳ್ಳಿ ತತ್ತದೆ ತಿನ್ನೋದಂತ ಒಳಗಡೆ ಇರ್ತದಲ್ಲ ತುಪ್ಪ ಥರ. ಅದು ಒಳ್ಳೆ ಚಂದ ಕಣಪ್ಪ. ಹೊಸಿ ದಿನ ಆಯ್ತಾ ನಾನು ತಿಂದು. ಹಾಂ ಅಯ್ಯೋ ನನಗಂತೂ ಒಂದು ವರ್ಷಕ್ಕೆ ಇಷ್ಟು ದೂರ ತಿನ್ನಂಗೆ ಅನಿಸ್ತದೆ. ಆದರೂ ಒಂದು 6-7 ತಿಂಗಳಾಗಿರ್ಬೇಕು ತಿಂದು. ಇರಪ್ಪ ಹೋಗ್ಬಿಟ್ಟು ಮಾತಾಡೋದು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ನ ಈ ಬಟ್ಟೆ ಒಂದು ಹಾರಾಕ್ಬಿಟ್ಟು ಮನೆಗೆ ಹೋಗ್ತೀನಿ. ಅಕ್ಕ ಹೇಳ್ರದ ತಾತ ಫೋನ್ ಮಾಡಿತಾ ಏನಂತೂ ನಳ್ಳಿನೆಲ್ಲ ಇಟ್ಕತ್ತದಂತೆ. ನಳ್ಳಿ ಇಟ್ಕತ್ತ ಹಂಗಾರೆ ಸಿಕ್ಕುದ್ವಾ ಕನಕ ಸಿಕ್ಕುದ್ವಂತೆ. ಅದೇ ಗದ್ದೆಲಿ 1-2 ಸಿಕ್ಕುದ್ವಂತೆ. ಆಮೇಲೆ 2 ಯಾವುದಕ್ಕೂ ಸಾಲಕ್ಕಿಲ್ಲ ಅಂದ್ಬಿಟ್ಟು ಕಾವಲೆಗೆ ಹೋಯ್ತಂತೆ. ಅಲ್ಲಿ ಸುಮಾರು ಸಿಕ್ಕುದ್ವಿ, ಒಂದು 7-8 ಸಿಕ್ಕುದ್ವಂತೆ. ಅಯ್ಯೋ ಅದ ಕೊನೆಗೂ ಸಿಕ್ಬಿಡ್ತಾ ಸದ್ಯಕನಪ್ಪ. ಸಿಕ್ಕುದಕ್ಕೆ ಒಳ್ಳೇದಾಯ್ತು. ಏನಂದೆ ನೀನು? ಸರಿ ಕಂತ ಹೇಳ್ತೀನಿ ಅಂತ ಅಂದೆ. ಉಂಕಂಡ್ರದ ಬಂದ್ಬಿಟ್ಟು ಹೇಳೋದಕ್ಕೂ ಒಳ್ಳೇದೇ ಆಯಿತು. ಸರಿ ಇರು ನಾನು ಬರ್ತೀನಿ. ಇದು ಒಂದೇ ಇರೋದು, ಇದು ಒಂದು ಹಾರ ಕೊಟ್ಟು ಬಂದ್ಬಿಡ್ತೀನಿ. ಸರಿ ಕನಕ ಆಯಿತು. ಕೇಳಿಸ್ತಾ ಇದ್ದದ? ಕೇಳಿಸ್ತಾನೆ ಇಲ್ವಲ್ಲ? ಯಾರು ಹಿಂಗಾಯ್ತದೆ ಫೋನು? ಅಲ್ಲ ಆಗ್ಲೇ ಕೇಳಿಸ್ತಿಲ್ಲ ಫೋನ್ ಮಾಡಿದ್ದು ತಾತ. ಈಗ ಹೆಂಗೆ ಕೇಳಿಸ್ಬಿಟ್ಟದ ನಿಂಗೆ? ನೋಡು ಅಲ್ಲಿ ಅತ್ತೆ ಫೋನ್ ತಗೋಬತ್ತಿದ್ದದ. ಎಲ್ಲೋ ತಾತ ಫೋನ್ ಮಾಡಿರ್ಬೇಕು. ಪುನಃ ಕಾರಾಗಿರ ಆಡ್ಸ್ಕೊಂಡು ರೆಡಿ ಮಾಡಿರಿ ನಳ್ಳಿಗಳನ್ನೆಲ್ಲ ತಗೊಬಂದ್ಬಿಡ್ತೀನಿ ಅಂತ ಎಂದಿರ್ಬೇಕು. ಅದಕ್ಕೆ ತಗೊಬರ್ತಾ ಇರ್ಬೇಕು. ಮಗ ಆಗಿಂದ ಫೋನು ಕೊಟ್ಟ ಅಂತ ಬಡ್ಕತಾ ಅದೇ ಕಣವ. ಫೋನ್ ತೆಗಿಬೇಕಾಗಿತ್ತು. ಗೈ ಫೋನಲ್ಲಿ ಗೊತ್ತೈತಲ್ಲ ಕಣವ ಹೆಂಗ್ ತೆಗೆಯೋದು ಅಂತ. ಕಟ್ಟಾಯ್ತ ಕೂತದೆ. ಪುನಃ ತೆಗಿತೀನಿ ಅಲೋ ಅಂತೀನಿ ಕಟ್ಟಾಗಿರ್ತದೆ ಕಣವ. ಇವತ್ತೆ ನೀವು ಆ ಕಡೆದಂಗ್ ಕುಡಿದಿರಿ ಅನ್ಸ್ತದೆ ಕಟ್ಟುದು. ಈ ಕಡೆ ಅಂಕುದ್ರೆ ತೆಗೀತದೆ. ಮಗ ನನ್ನ ಫೋನಲ್ಲಿ ಹಂಗಿಲ್ಲ ಕಣವ. ಸೇಮ್ ಇದೆ ತರ ಅದೇ. ಆದ್ರೆ ಅದೇ ಒತ್ತಿದ್ರೆ ತೆಗೀತದೆ. ಈ ಫೋನಲ್ಲಿ ನೋಡ್ರೆ ಕಟ್ಟಾಯ್ತಾ ಕೂತದೆ. ಅಯ್ಯೋ ಸಿಕ್ಕಿಲ್ಲ ಕೊಡಿ. ರಾಧಾ ಯಾರು ನೋಡು. ನೋಡ್ತೀನಿ. ಅಪ್ಪ ಫೋನ್ ಮಾಡ್ತದೆ. ಏನ ಅಪ್ಪ ಫೋನ್ ಮಾಡ್ತಿದ್ದದ? ಅದೇನ್ ತೆಗಿ. 2-3 ಸಲ ಬೇರೆ ಮಾಡದೆ ಅಂತಿದಿ. ಮಾಡ್ತೀನಿ ಈಗ. ಅಪ್ಪನೇ ಮಾಡ್ತು. ತೆಗಿ. ಹಲೋ ಅಪ್ಪ ಚೆನ್ನಾಗಿದೀಯಪ್ಪ? ಅದೇನು 4-5 ಸಲ ಫೋನ್ ಮಾಡ್ಬಿಟ್ಟಿದ್ಯಲ್ಲ. ಅಯ್ಯೋ ಮಗ ಅದೇ ನಿಮ್ಮ ಊರಿಗೆ ಬಸ್ ಬರೋಕ್ಕಿಲ್ವಲ್ಲ, ಅದಕ್ಕೆ ಇಂದ್ಲು ಸ್ಟಾಪಲ್ಲೇ ಇಳ್ಕೊಂಡು ನಾನುವೇ ನಿಮ್ಮ ಅಮ್ಮನವೇ ಆಗ್ಲಿಂದ ಫೋನ್ ಮಾಡ್ತಾವ್ನಿ ಯಾರನ್ನಾರು ಬರ್ಗಿರಳ್ಳಿ ಅಂತ ಹೇಳಕ್ಕೆ ಅಂತ. ನೀವಂತೂ ಫೋನೇ ತೆಗಿತಿಲ್ವಲ್ಲವ? ಅಯ್ಯೋ ಅಪ್ಪ ಊರಿಗೆ ಬರ್ತಿದ್ಯಾ? ಗನ್ ಮಗ ಊರಿಗೆ ಬರ್ತಿರೋದು. ಅಯ್ಯೋ ನಂಗೆ ಹೇಳಿಲ್ವಲ್ಲಪ್ಪ. ಹೇಳ್ಬಿಟ್ಟಾರೆ ಬರ್ಬೇಕು ತಾನೆ. ನಮ್ಮ ಅಟ್ಟೆಯವ್ರನ್ನಾರು ಕಳಿಸ್ತಿದ್ದಪ್ಪ. ಅಯ್ಯೋ ಮಗ ಅದೇ ಕಣವ ಹೋಗ್ಬಿಟ್ಟು ಕೇಳ್ದೇನೆ ಹೋದ್ರೆ ಒಳ್ಳೆ ಚೆನ್ನಾಗಿರ್ತದೆ, ಖುಷಿ ಆಗಿರ್ತಾಳೆ ಅಂತ ಅನ್ಕೊಂಡು. ಆಮೇಲೆ ಇವತ್ತು ನಾವು ಬರೋ ಗ್ಯಾರಂಟಿನೇ ಇದ್ದಿಲ್ಲ ಕಣವ. ಕೆಲಸ ಎಲ್ಲ ಇತ್ತು ಮುಗಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬೇಗ ಬಂದು ಅದಕ್ಕೆ ಊರಿಗೆ ಹೋಗ್ಬೋದು ಅಂತ ಅಂದಾಜು ಮಾಡ್ಕೊಂಡು ಬಂದು. ಅದಕ್ಕೆ ಹೇಳಿಲ್ಲ ನನಗೆ ಆಸೆಗಿರ್ತಾಳೆ ಆಮೇಲೆ ಬರಲ್ಲ ಅಂದರೆ ಬೇಜಾರಾಗೋಯ್ತದಲ್ಲ. ಅದಕ್ಕೆ ಹಂಗೆ ಹೋಗೋದ ಇನ್ನೂ ಖುಷಿ ಆಯ್ತದೆ ಅಂತ ಬರೋದಂತ ಬಂದು ಇಲ್ಲಿ ನೋಡಿದ್ರೆ ನಿಮ್ಮೂರಿಗೆ ಬಸ್ ಬರೋಕ್ಕಿಲ್ಲ. ನಾನಂತೂ ಮರ್ತ್ಕೊಂಡೇ ಬಿಟ್ಟಿವ್ನಿ. ಆಗ ಇಳ್ಕಣ್ಣ ತಾಡು ನಿನ್ನ ಗಂಡನ್ಗಾದ್ರೂ ಇಲ್ಲ ನಿಮ್ಮ ಇದನ್ಗಾದ್ರೂ ಬರೆಯೋದಂತ ಅಂತ ಫೋನ್ ಮಾಡಿದ್ರೆ ನೀವು ಫೋನೇ ತೆಗೆದಿಲ್ಲ ಕಣವ. ಅಪ್ಪ ನಾವು ಮನೆಯಿಂದ ಇದ್ದೋ, ಮನೇಲಿ ಫೋನ್ ಇತ್ತು ಅದಕ್ಕೆ ತೆಗಿಯಕ್ಕಾಗ್ಲಿಲ್ಲ. ಇರು ಆಯ್ತು. ಬಾವನ್ಗಾದ್ರೂ ಹೇಳ್ತೀನಿ ಈಗ. ಸರಿ ಕಣವ. ಮಕ್ಳೇ ಇಲ್ಲಂದ್ರೆ ಹೇಳು ಆಟ ಗೀಟ ಮೇಲೆ ಬಂದ್ಬಿಡದಾ? ಅಯ್ಯೋ ಬೇಡ ಕಣಪ್ಪ. 3 ಕಿಲೋಮೀಟ್ರಿಗೆ 150 ರೂಪಾಯಿ. ಬೇಕಾದ್ರೆ ಇನ್ನೊಂದಿಬ್ರು ಎಕ್ಸ್ಟ್ರಾ ಕುತ್ಕೊಳ್ಳಿ. ಒಬ್ರಿಗಾದ್ರೂ ಇಷ್ಟೇ ತಗೊಳ್ಳೋದು, ಇಬ್ರಿಗೂ ಆದ್ರೂ ಇಷ್ಟೇ ತಗೊಳ್ಳೋದು, 5 ಜನಕ್ಕಾದ್ರೂ ಇಷ್ಟೇ ತಗೊಳ್ಳೋದು ಅಂದ್ಬಿಟ್ಟು 150 ರೂಪಾಯಿ ತಗೋತಾರೆ. ಎಷ್ಟು ಜನ ಬಂದ್ರು ನಮ್ಮೂರಿಗೆ 150 ರೂಪಾಯಿನಯ್ಯ. ಬೇಡ ಎಲ್ಲ ದಂಡ ಆಯ್ತದೆ ದುಡ್ಡು. ಇರು ಹೇಳ್ತೀನಿ ಕಣಪ್ಪ. ರಾಧಾ ಹೇಳ್ತಾ ಇರೋದು ನಿಜವಯ್ಯ. ಬೇಡ 150 ರೂಪಾಯಿ ಹಾಕಿ ದಂಡ ಮಾಡಿ. ನಮ್ಮ ಅಟ್ಟೆಯವರು ಮನೇಲವ್ರೆ ಇರಿ ಹೇಳ್ತೀನಿ. ಬೇಡ ಬಿಡವಪ್ಪ. ಪಾಪ ಮನಿ ಕಂಡಿರ್ಬೇಕು ಯಾಕೆ ಬಿಸಿ. ಅಯ್ಯೋ ಅಪ್ಪ ಏನು ಆಯ್ಕಲ್ಲ ಇರು. ದಿನ ಬತ್ತಿದ್ರ ನೀವು? ಬರೋದು ನೋಡ್ರೆ ವರ್ಷಕ್ಕೊಂದ್ಸಲ 2 ವರ್ಷಕ್ಕೊಂದ್ಸಲ. ಆಗ್ಲೂ ನಾವು ಕರ್ಕ ಬನ್ನಿಲ್ಲ ಅಂದ್ರೆ ಹಿಂಗೆ. ಇರು ಅದ ಹೋಗ್ಬಿಟ್ಟು ನಮ್ಮ ಮನೆಯವ್ರಿಗೆ ಹೇಳ್ತೀನಿ. ತಕೋ ಮಾತಾಡ್ತಿರು ಹಂಗೆ ಬಟ್ಟೆ ಹಾರಾಕ್ಬಿಡು. ಸೀತಾ ಕೊಡು, ನಾನು ಹಾರಾಕ್ತೀನಿ ಕೊಡು. ಫೋನಲ್ಲಿ ಮಾತಾಡ್ತಿರು ರಾಧಾ. ನಾನು ಹೋಗ್ಬಿಟ್ಟು ಹೇಳ್ಬಿಟ್ಟು ಬಂದ್ಬಿಡ್ತೀನಿ. ಸರಿ ಕನಕ. ರೀ ಯಾವಾಗ ಎದ್ರಿ? ಈಗ ತಾನೇ ಎದ್ಬಿಟ್ಟು ಕೂತ್ಕೊಂಡೆ. ಸರಿ ಆಯ್ತು ಬನ್ನಿ ಮತ್ತೆ ಬೇಗ.
ಎಲ್ಲಿಗೆ ಬರೋಣ ಸೀತಾ? ಈಗ ಹೋಗ್ಬಿಟ್ಟು ಅಲ್ಲಿ ಉಚ್ಕೊಂಡು ಮಗ ತೊಳ್ಕೊ ಬರ್ತೀನಿ. ನಾಷ್ಟ ರೆಡಿ ಆಗಿದ್ದದ? ಅಯ್ಯೋ ನಾಷ್ಟ ಪಾಷ್ಟ ಎಲ್ಲ ರೆಡಿ ಆಗದೆ. ಇವತ್ತು ಒಂದು ಒಳ್ಳೆ ಸುದ್ದಿ. ಒಳ್ಳೆ ಸುದ್ದಿನ? ಏನು? ಇವತ್ತು ಅಪ್ಪನ ಅಮ್ಮನೆ ಬತ್ತವ್ರೆ. ಅಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ನಿಂತಿದ್ದಾರಂತೆ, ಬಾ ಕರ್ಕೊಂಡ್ ಬಾ ಹೋಗು ಅದಕ್ಕೆ ಹೇಳದಂತ ಬಂದೆ. ಏನ ಅತ್ತೆ ಮಾವ ಬತ್ತಿದಾರ? ಇದ್ದಕ್ಕಿದ್ದಂಗೆಯಾ ಹೇಳ್ಬೇಕಾಗಿತ್ತಲ್ಲ, ರಾತ್ರಿ ಫೋನ್ ಗೀನ್ ಮಾಡಿ ಬರ್ತೀನಿ ಇವತ್ತು ಅಂತ. ಅನ್ಕಂಡ್ರಿ ಸರ್ಪ್ರೈಸ್ ಕೊಡಕಂತ ಬಂದಾರಂತೆ. ನನಗೆ ಸರ್ಪ್ರೈಸ್ ಕೊಡದ ಮಗ್ಳಿಗೆ ಅಂತ ಬತ್ತಿದ್ರಂತೆ. ಏನ್ ಮಾಡಕ್ ಆಯ್ತಿಲ್ಲ, ಬಸ್ಸು ಹೋಗ್ಬಿಟ್ಟು ಆಲದ್ ಮಾಡ್ತಾ ನಿಲ್ಸ್ಬಿಡ್ತಂತೆ. ಇಲ್ಲಾಂದ್ರೆ ಪಕ್ಕ ಇನ್ನು ಖುಷಿ ಆಗೋದು ಅಂತ ಅನ್ಕತಿದ್ರು. ಆದ್ರೂ ಈಗಂತೂ ಹೊಸಿ ಖುಷಿ ಆಯ್ತಿಲ್ಲ ನಂಗಂತೂ. ಬಿರ್ನೆ ಬನ್ನಿ, ಕರ್ಕ ಬನ್ನಿ ಬನ್ನಿ. ಆಗ್ಲೇ ಯಾರು ಹೇಳ್ಬಿಟ್ಟಿದ್ರೆ ಮನೆ ಬಿಡ್ತಾವಿ ಅಂತ ಹೇಳ್ಬಿಟ್ಟಿದ್ರೆ ಹೋಗ್ಬಿಟ್ಟು ಅಲ್ಲಿ ಆಲದ್ ಮಾಡ್ತಾವ್ ನಿಂತ್ಕೊಂಡಿದ್ರೆ ಕರ್ಕ ಬರ್ಬೋದಿತ್ತು ಪಾಪ. ಈಗ ಜಾಸ್ತಿ ಕಾಯ್ತಾ ಇದಾರೇನೋ, ಇಷ್ಟೊತ್ತಾಯ್ತು ಬಂದು. ಬಂದಿ ಆಗ್ಲೇ ಸುಮಾರು ಹೊತ್ತಾಯ್ತು. ಫೋನ್ ಮಾಡ್ತಿದ್ರು, ನಾವು ಈಚೆಲ್ ಬಟ್ಟೆಲಿ ಹಾರಾಕ್ತಿದ್ವಲ್ಲ, ಆಗ ಫೋನ್ ಯಾರು ತೆಗ್ದಿತ್ತಿಲ್ಲ ಪಾಪ. ಹೊಸಿ ಹೊತ್ತಾಗಿಲ್ಲ ನಿಂತ್ಕೊಂಡು. ಹಂಗ ಸರಿ ಸರಿ ಇರು, ಹಂಗಾರೆ ಹೋಗ್ಬಿಟ್ಟು ಕರ್ಕ ಬಂದ್ಬಿಡ್ತೀನಿ. ಕಣ್ರಿ ಕರ್ಕ ಬನ್ನಿ. ಈ ಥರನೇ ಚಿಕನು ಮಟನು ಏನು ತಗೊಬರನೆ? ಚಿಕನು ಮಟನು ಏನು ಬೇಡ. ತಾತ ಇವತ್ತು ನಳ್ಳಿ ತಗೊಬರಕ್ ಹೋಗದೆ. ಏನ ನಳ್ಳಿ ತಗೊಬರಕ? ಯಾರು ಹೇಳಿದ್ದು ನಿಂಗೆ? ಬೆಳಗ್ಗೆನೆ ಹೇಳ್ತು ತಾತ ತಗೋಬತ್ತೀನಿ ಅಂತ ಹೋಗಿತ್ತು. ಆಮೇಲೆ ಈಗಲೂ ಫೋನ್ ಮಾಡೇ ಹೇಳ್ತು, ಕಾರಾಗಿರ ಆರ್ಸ್ಕವ ನಳಿತವ ನೀವು ಒಂದು 7-8 ಅಂತಂತೆ. ಅದನ್ನ ರಾಧ ಹೇಳಿತು. ಒಟ್ಟಿಗೆ ತತ್ತದೆ ಇವತ್ತು. ಏನ್ಗಿನ್ ತಲೆ ಕೆಡ್ಸ್ಕೊಬೇಡಿ, ಮಾಂಸ ಅದು ಇದು ಬಾಡು ಗಿಡು ಅಂತ ಏನು ತಲೆ ಕೆಡ್ಸ್ಕೊಬೇಡಿ. ನಳ್ಳಿನೇ ಸಾಕು. ಬೇಕಾದ್ರೆ ಹೋಯ್ತದಲ್ಲ, ಆಗ ಬೇಕಾದ್ರೆ ಮಾಡಕೈತದೆ. ಸರಿ ಸರಿ, ಹಂಗಾರೆ ಸರಿ. ಮನೇಲಿ ಇರೋವು ಸಾಮಾನು ಇದಾವ? ಅದೇಯ ಮುಖ್ಯ ಇದಾವು, ಬೆಲ್ಲ, ಟೀ ಪುಡಿ, ಹಾಲು ಏನಾದ್ರು ಇದಾವ? ಹಾಲಂತೂ ಮನೇಲಿ ಇದ್ದಂಗೆ ಹಸಾದಲ್ಲ ಅದೇ. ಆಮೇಲೆ ಟೀ ಪುಡಿ, ಬೆಲ್ಲ, ಸಕ್ಕರೆ ಎಲ್ಲ ಅದೇ ಬುಡಿ. ಏನು ಬೇಡಿ, ಬೇಕಿಕ್ಕು ಅಂದ್ರೆ ಫೋನ್ ಮಾಡಿ ಹೇಳ್ತೀನಿ, ತಗೊಬನ್ನಿ. ಸರಿ ಕನ್ಸಿತ, ಆಯ್ತು. ಎಲ್ಲಾರು ಹೆಂಗಿದ್ರಿ? ಚೆನ್ನಾಗಿದ್ದೀರಾ? ನೋಡಿ ನನಗಂತೂ ಇವತ್ತು ಹೊಸಿ ಖುಷಿ ಆಯ್ತಲ್ಲ. ಯಾಕೆ ಹೇಳಿ, ಇವತ್ತು ನಮ್ಮ ಅಪ್ಪನೂ ಅಮ್ಮನೂ ಬರ್ತಾವ್ರಂತೆ. ಆಮೇಲೆ ಯಾವಾಗಲೂ ಹೇಳ್ಬಿಟ್ಟು ಇವತ್ತು ಹೇಳ್ದಾನೆ ಬಂದ್ಬಿಟ್ಟವ್ರೆ. ಇನ್ನೂ ಖುಷಿ. ನಾನಂತೂ ನಮ್ಮ ಅಪ್ಪ ಅಮ್ಮನೂ ಈಗ ನೋಡ್ತೀನಿ ಅಂತ ಅನ್ಕೊಂಡೇ ಇರ್ಲಿಲ್ಲ. ನನಗಂತೂ ತುಂಬಾ ಖುಷಿ ಆಯ್ತಾ. ಅದೇ ನೋಡ್ದ ಒಮ್ಮೆಗೆ ಸರಿ ಆಯ್ತು. ತಾತನೂ ನಳಿತವ್ರೆ ಇವತ್ತು. ಅವ್ರಿಗೂ ಅಚ್ಚುಕಟ್ಟಾಗಿ ಅಡುಗೆ ಗಿಡೆ ಮಾಡಿ ಹಾಕ್ಬೋದು ಕಣಪ್ಪ. ಇನ್ನೇನ್ರಪ್ಪ, ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇನೆ ನೋಡ್ತಿದ್ರಿ, ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವಿಡಿಯೋ ನೋಡಿ. ಯಾಕಂದರೆ ನಾವು ದಿನ ಹಾಕೋ ವಿಡಿಯೋ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರ್ತದೆ. ಆಗ ಯಾವ ವಿಡಿಯೋನೂ ಮಿಸ್ ಆಗಲ್ಲ ನಿಮ್ಮಿಂದ. ಹಂಗೆ ಅಪ್ಪ ಈ ಚಾನಲ್ಗೆ ಸಪೋರ್ಟ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಹಳ್ಳಿ ಲೈಫು ಕನ್ನಡ ಕಾರ್ಟೂನ್ ಚಾನಲ್ 2 ಅಂತ ಪ್ರೊಫೈಲ್ನ ಓಪನ್ ಮಾಡ್ಕೊಂಡಿವಿ. ಅಲ್ಲಿಗೂ ವಿಸಿಟ್ ಮಾಡಿ ಫಾಲೋ ಮಾಡಿಬಿಟ್ಟು ಸಪೋರ್ಟ್ ಮಾಡ್ರಪ್ಪ. ಆಗ್ಲೇ ಸೀತು ನೋಡಕ್ ಬಂದು ಒಂದು 6-7 ತಿಂಗಳು ಆಯ್ತು ಅಲ್ವಾ? ಕನ್ಸವಿತಾ ಆಗ್ಲೇ ಆಯ್ತು, ಒಂದು 6-7 ತಿಂಗಳು ಆಯ್ತು. ನನಗೂ ಅಷ್ಟೇ ಒಳ್ಳೆ ಯಾಕೋ ಸಂತೋಷ ಹಂಗೆ ಉಕ್ಕಿ ಹರಿತಾ ಕೂತದೆ. ರಾಧಾ ಅಂತೂ ನಮ್ಮ ಮನೆ ಕಡೆಗೆ ತಲೆನೇ ಹಾಕಿಲ್ವಲ್ಲ ಅನ್ಕಂಡ್ರಿ. ಆಗ್ಲೆಲ್ಲ ಬೇರೆ ಮನೆಗೆಲ್ಲ ಹೋದಾಗ ಜಾಸ್ತಿ ದಿನ ಇರ್ತಾನೆ ಇದ್ದಿದ್ದಿಲ್ಲ. ಹೇಳ್ಬೇಕು ಅಂದ್ರೆ ವಾಪಸ್ ಬಂದ್ಬಿಡೋಳು. ಎಲ್ಲೋ ಅಕ್ಕನ ಮನೆ ಹೊಂದ್ಕೊಬಿಟ್ಟದೆ ಅನ್ಸ್ತದೆ. ಅದಕ್ಕೆ ನಮ್ದಕ್ಕೆ ತಲೆನೇ ಹಾಕಿಲ್ಲ ಏನ. ಇರ್ಲಿ ಬಿಡವ, ಅಕ್ಕು ನೋಡ್ಕೊಂಡು ಚೆನ್ನಾಗಿರ್ಲಿ. ಇನ್ನೆಷ್ಟಪ್ಪ, 2-3 ವರ್ಷ. 7 ಮದುವೆಗಿದ್ವಿ ಆದಮೇಲೆ ಗಂಡಂತ ಕೊಯ್ತಾಳೆ. ನಮಗೆ ನಾವು ಹಿಂಗೆ ಹೋಗೋದು ಬರೋದು ಮಾಡ್ಕೋಬೇಕು ಅಷ್ಟೇ. ಮಕ್ಳು ನೋಡ್ಕೋಬೇಕು, ನಮ್ಮ ಪಾಡಿಗೆ ನಾವು ಇರಬೇಕು ಅನ್ಕಂಡ್ರಿ. ಗಂಡು ಮಗ ಯಾರು ಇದ್ದರೆ ನಮ್ಮನ್ನ ನೋಡ್ಕೋತಾರೆ. ಹೆಣ್ಮಕ್ಳು ಪಾಪ ಏನು ಮಾಡ್ರು, ಯಾವಾಗಲೂ ಹಂಗೆ ತಾನೇ. ಗಂಡು ಮಕ್ಕಳು ಯಾವಾಗಲೂ ಮನೇಲಿ ಇರಬೇಕು, ಹೆಣ್ಮಕ್ಳು ಬೇರೆಯವ್ರ ಮನೆಗೆ ಹೋಗ್ಬೇಕು. ಅದೇ ಇರೋದು ಯಾವಾಗಲೂ ಸಂಪ್ರದಾಯ. ಏನು ಮಾಡೋಕ್ಕಾಗೋದು, ನಾವು ಎತ್ತಿರೋದು ಹೆಣ್ಮಕ್ಳು, ಗಂಡು ಮಕ್ಕಳು ಅಲ್ಲ. ಅಚ್ಚುಕಟ್ಟಾಗಿ ಚೆನ್ನಾಗಿರಲಿ ಬುಡಿ ಗಂಡನ ಜೊತೆ ಅಲ್ವಾ. ಹೋಗೋದು ಬರೋದು ಹಿಂಗೆ ನಮ್ಮ ಪಾಡಿಗೆ ನಾವು ಇರೋದೆ. ಇದು ಒಳ್ಳೆ ನನಗೂ ಖುಷಿ ಆಯ್ತದೆ. ಏನಾದ್ರು ಇರಲಿ, ಮಕ್ಕಳು ಮದುವೆ ಆದಮೇಲೆ ಬೇಜಾರೆಯ ಆದ್ರೂ ಒಂದು ಕಡೆ ಖುಷಿಯಾಗೋರೆ ಅಂತಲೂ ಖುಷಿನೇ ಆಯ್ತದೆ. ಓಕೆನಾ? ನನಗೂ ಅಷ್ಟೇ. ಸೀತಾ ಗಂಡನ ಮನೆ ಹೋಗೋ ಸಮಯದಲ್ಲಂತೂ ನನಗಂತೂ ಹೊಸಿ ಬೇಜಾರಾಗ್ಬಿಟ್ಟಿರ್ತಿಲ್ಲ. ಆಮೇಲೆ ಸಮಾಧಾನ ಆಯಿತು. ಏನು ಮಾಡೋಕ್ಕಾಯ್ಕಿಲ್ಲ, ಹೆಣ್ಮಕ್ಳು ಅಂದರೆ ಇದೇನೆ ಅಲ್ವಾ. ಏನು ಮಾಡೋಕ್ಕಾಗೋದು, ಕೊನೆಗೆ ಏನೂ ಇಲ್ಲ. ನಿನ್ನ ನಾನು ನೋಡ್ಕೋಬೇಕು, ನನ್ನ ನೀನು ನೋಡ್ಕೋಬೇಕು ಅಷ್ಟೇ. ನೀನೇನು ಮಾಡೋಕ್ಕಾಯ್ಕಿಲ್ಲ. ಅವರು ಹಂಗೆ ಅಲ್ವಾ. ನಮ್ಮ ರಾಧನು ಗಂಡನ ಜೊತೆ ಚೆನ್ನಾಗಿಲ್ವಾ? ಹಂಗೆ ನೀನು ಹಂಗೆಯ, ನಾನು ಹಂಗೆಯ. ಏನು ಮಾಡೋಕ್ಕಾಯ್ಕಿಲ್ಲ. ಏನು ಮಾಡೋಕ್ಕಾಗೋದು ಹೇಳು. ಏನು ಮಾಡೋಕ್ಕಾಯ್ಕಿಲ್ಲ. ನಮ್ಮ ಜೀವನ ಇರೋ ತನಕ ಚೆನ್ನಾಗಿರ್ಬೇಕು, ಉಣ್ಕೋಬೇಕು, ತಿನ್ಕೋಬೇಕು, ಕೆಲಸ ಮಾಡ್ಕೋಬೇಕು ಅಷ್ಟೇ. ಉಣ್ಕನ ಅಷ್ಟೇ. ಏನು ಅಳಿಯನು ಒಳ್ಳೆಯವನು, ಇನ್ನೇನಪ್ಪ ಬೇಕು? ಮಗಳು ಚೆನ್ನಾಗಿದ್ರೆ ಅಷ್ಟೇ ಸಾಕು ಕಣ ಅನ್ಕಂಡ್ರಿ. ನಮ್ಮ ಅಳಿಯನ್ ಥರನೇ ನಮ್ಮ ರಾಧನ್ಗೂ ಒಂದು ಚೆನ್ನಾಗಿರೋ ಗಂಡು ನೋಡ್ಬಿಟ್ಟು ಮದುವೆ ಗಿದ್ರೆ ಮಾಡಿಬಿಟ್ಟು ನೆಮ್ಮದಿ ಆಗ್ಬಿಡದ ನೋಡೋಕ್ಕಾಯ್ತದೆ. ಈಗೇನು ಸದ್ಯಕ್ಕೆ ಬೇಡ ಅಲ್ವಾ? ಬೇಡ ಬಿಡಿ. ಇನ್ನೂ ಇದ್ರೆ 2-3 ವರ್ಷ ಇರಲಿ. ಇದ್ರೇನು ಭಾರನ ನಮಗೆ? ಭಾರ ಗಿರ ಅಲ್ಲ. ವಯಸ್ಸಿದ್ದಾಗಲೇ ಮದುವೆ ಮಾಡಿಬಿಡ್ಬೇಕು ಚಂದ ಹೆಣ್ಮಕ್ಳನ್ನ. ಅಯ್ಯೋ ತಗೊಳ್ಳಿ, ಏನು ಭಾರಿ ಗನಂದಾರಿ ವಯಸ್ಸಾಗ್ಬಿಟ್ಟಿದ್ದದ ಪಾಪ. ನಮ್ಮ ಸೀತಂಗಿಂತ 3 ವರ್ಷ ಚಿಕ್ಕವಳು ತಾನೆ ಕಣ. ಆದ್ರೂ ನಮ್ಮ ಸೀತಾ ಮದುವೆ ಆಗಿ 3 ವರ್ಷ ಆಗೇ ಹೋಯ್ತಪ್ಪ ಅನ್ಕಂಡ್ರಿ. ನಮ್ಮ ಸೀತನ್ಗೂ ಒಂದು ಗಂಡ ಹೆಣ್ಣು ಒಂದು ಮಗ ಆಗ್ಬಿಟ್ರೆ ಸಾಕು. ಆಯ್ತ ತಕೋ. ಮಾವ ಹಿಂಗೆ ಬಂದ್ರ ನಾವು ಹಿಂಗೆ ನೋಡ್ತಾ ಇವಿ. ಚೆನ್ನಾಗಿದೀಯಪ್ಪ? ಮತ್ತೆ ಚೆನ್ನಾಗಿವ್ನಿ. ಅಲ್ಲ, ರಾತ್ರಿ ಏನಾದ್ರು ಬೆಳಿಗ್ಗೆ ಏನಾದ್ರು ಫೋನ್ ಮಾಡಿ ಹೇಳ್ಬೇಕು ತಾನೇ? ಮಗ ಇವತ್ತು ಬರಬೇಕು ಅಂತ ಅನ್ಕೊಂಡಿದ್ದಿಲ್ಲ. ಈರಪ್ಪರ ಕೆಲಸನೆಲ್ಲ ಬಿರ್ಬಿನೆ ಮುಗಿಸಿ ಬಂದಿರೋದು. ಕನತೆ ಸಿಕ್ಕಿಲ್ಲ, ಆಯ್ತು ಬನ್ನಿ ಕೂತ್ಕೊಳ್ಳಿ. ಇದೆಲ್ಲ ಹಿಡ್ದದಪ್ಪ. ಇಲ್ಲಿ ಹಂಗೆ ಅಡ್ಜಸ್ಟ್ ಮಾಡೋಕ್ಕಾಯ್ತದೆ. ಹಬ್ಬ
ಹೆಂಗೋ ಎಲ್ಲ ಕೆಲಸಗಳು ಮುಗೀತು. ಇನ್ನೇನು ಇಲ್ಲ ಕಣಪ್ಪ. ನೋಡದ ತಾತಾಗಿತ್ತ ಫೋನ್ ಗಿನ್ ಮಾಡ್ದ. ಅಕಸ್ಮಾತು ನಳ್ಳಿಗಳವೆ ಕಾರ್ಗಿರ ಆಡ್ಸ್ಕಪ್ಪ ಅಂದರೆ ಹೋಗ್ಬಿಟ್ಟು ಕಾರಾಗಿರ ರೆಡಿ ಮಾಡ್ಬಿಟ್ಟು ಆರಾಮಾಗಿ ಕುತ್ಕೊಬಿಡ್ತೀನಿ ಕಣಪ್ಪ. ಇವತ್ತು ಹೊಸಿ ಕೆಲಸವ ಬೆಳಿಗ್ಗೆ ಎದ್ದು ಆಮೇಲೆ ಬಾಗಿಲು ಕಸ ಗುಡಿಸಿ ಪಾತ್ರೆ ತೊಳ್ದು ಆಮೇಲೆ ರಾತ್ರಿ ಅನ್ನನ ಒಗ್ಗರಣೆ ಮಾಡಿ ಟೀ ಮಡಿಕೊಟ್ಟು ಅಯ್ಯೋ ಶಿವ ಕೆಲಸ ಅಂದರೆ ಕೆಲಸ ಕಣಪ್ಪ. ಒಂದೇ ಸಲ ಹಿಡ್ದಂಗೆ ಕೆಲಸ ಮಾಡಿಬಿಟ್ರೆ ಆಮೇಲೆ ಫ್ರೀ ಆಗೋದಯ್ಯ. ಇನ್ನೇನು ಕೆಲಸ ಮೇಲೆ ತಾತಗಿತ ಫೋನ್ ಮಾಡಿದ್ದ. ನಾನು ಬೇರೆ ಇಲ್ಲಿ ಬಟ್ಟೆ ಹಾರಕ್ಕೆ ಬಂದ್ಬಿಟ್ಟಿವ್ನಿ. ಫೋನ್ಗಿನ್ ತಗೊಬರ್ಬೇಕೈತಲ್ಲ ಯಾರಾದ್ರೂ. ರಾಧಾ ಮನೆಯೇ ಅವಳೆ. ಅಕಸ್ಮಾತ್ ತಾತ ಫೋನ್ಗಿನ್ ಮಾಡಿದ್ರೆ ತತ್ತಾಳೆ ಪಕ್ಕ. ಅಕಸ್ಮಾತ್ ಮಾಡಿಲ್ವಾ ಅಯ್ಯೋ ನಾನು ಬೇರೆ ಆಸೆಗೆ ಇವನು ನಳ್ಳಿತದೆ ತಿನ್ನೋದಂತ ಒಳಗಡೆ ಇರ್ತದಲ್ಲ ತುಪ್ಪ ತುಪ್ಪ ಥರ. ಅದು ಒಳ್ಳೆ ಚಂದ ಕಣಪ್ಪ. ಹೊಸ ದಿನ ಆಯ್ತಾ ನಾನು ತಿಂದು. ಹಾಂ ಅಯ್ಯೋ ನನಗಂತೂ ಒಂದು ವರ್ಷಕ್ಕೆ ಇಷ್ಟು ದೂರ ತಿಂದಂಗೆ ಅನಿಸ್ತದೆ. ಆದರೂ ಒಂದು 6-7 ತಿಂಗಳು ಆಗಿರಬೇಕು ತಿಂದು. ಇರಪ್ಪ ಹೋಗ್ಬಿಟ್ಟು ಮಾತಾಡೋದು ಬಿಟ್ಬಿಟ್ಟು ಈ ಹೋಗ್ಬಿಟ್ಟು ಇದನ್ನ ಈ ಬಟ್ಟೆ ಒಂದು ಹಾರಾಕ್ಬಿಟ್ಟು ಮನೆಗೆ ಹೋಗ್ತೀನಿ. ಇಲ್ಲಿ ಹಂಗೆ ಅಡ್ಜಸ್ಟ್ ಮಾಡೋಕ್ಕಾಯ್ತದೆ. ಅಮ್ಮ ಇವಾಗ ಬಂದರ ಉಂಕನ್ ಮಗ್ಲೆ ಇವಾಗ ಬಂದು ಹೆಂಗಿದಿ ಚೆನ್ನಾಗಿದೀಯವ ನೋಡು ಹಿಂಗಿವ್ನಿ. ಅಮ್ಮ ನೀನು ಸಣ್ಣ ಆಗ್ಬಿಟ್ಟಿದ್ದಿ ಕಣಮ್ಮ. ಹೋಗು ಸಣ್ಣ ಆಗ್ಬಿಟ್ಟಿದ್ದಿ. ಸೀತಾ ಬರ್ತಾ ಬರ್ತಾ ವಯಸ್ಸು ಬಂದದ. ವಯಸ್ಸು ಹೋಯ್ತಾಯ್ತಲ್ಲ ಇನ್ನೇನು ನಮ್ಮಮ್ಮ ಮುದ್ಕೆ ಆದ್ಲಲ್ಲ. ಎಂಥದ್ದಾದ್ರೂ ಗಂಡು ಹೆಣ್ಣು ಒಂದು ಪಾಪ ಕೊಟ್ಬಿಟ್ರೆ ಅಜ್ಜಿ ಆಗ್ಬಿಟ್ಟು ಸುಮ್ಮನೆ ಆಸೆಯಲ್ಲೇ ತೀರ್ಸ್ಕೊತಾಳೆ ಅಷ್ಟೇ. ಈಗಮ್ಮ 10 ಟೈಮ್ ಬೇಕಲ್ಲ ಬರಲಿ ಉಂಕನ್ ಮಗ್ಲೆ. ಇರಲಿ ಹೆಂಗಿದಿ ನೀನು ಚೆನ್ನಾಗಿದೀಯಾ? ಮನೆಯೆಲ್ಲ ಹಿಂಗೆ ಹೊಂದ್ಕೊಂಡು ಹೋಯ್ತದ? ಅದೇ ಮಾವ ಇಲ್ಲೋ ಮನೆಗೆ ಬಂದಿರೋ ಇಲ್ಲೇ ಮಾತಾಡಿರೋ. ಮಾತ್ಕೊಂಡೇ ಬಿಟ್ಟಿವ್ನಿ. ಅಪ್ಪ ಬಾ ಹೋಗೋದ ಮನೆಗೆ. ನಾನು ಬೇರೆ ಈಚಲ್ ಬೇರೆ ನಿನ್ಸ್ಕೊಂಡು ಮಾತಾಡ್ತಾವ್ನಿ. ಬಾ ಬೇಗ ಕಾಲ್ಗೆ ನೀರು ಕೊಟ್ಟಿಯ ಸ್ವಲ್ಪ. ಅಪ್ಪ ಕಾಲ ಕೈ ತೊಳ್ಕೊಳ್ಳಿ ಬನ್ನಿ. ಅದ ಕೊಡು ಹೋಗು ಕನಕ. ಏನ್ರಪ್ಪ ವಿಡಿಯೋ ಮುಗೀತು. ನಾವು ಹೋಗೋ ಟೈಮ್ ಬಂತು. ನಾವು ಹೋಯ್ತೀವಿ. ಹಂಗೆ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾನೆ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಮೇಲೆ ವೀಡಿಯೋ ನೋಡ್ರಪ್ಪ. ನಮಸ್ಕಾರ. ಹಂಗೆ ಈ ವಿಡಿಯೋ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಯಾರು ಇದ್ದರೆ ಶೇರ್ ಮಾಡಿ ಹಂಚ್ಕೊಳ್ಳಿ. ಎಂಜಾಯ್ ಮಾಡ್ರಪ್ಪ.